ನಮಸ್ಕಾರ ಕರ್ನಾಡು, ನಮಸ್ಕಾರ ದೇವನಹಳ್ಳಿ. ಬೆಂಗಳೂರು ನಾರ್ತ್ ಅಲ್ಲಿ ಯಾರ್ಯಾರು ಇದ್ದೀರೋ ಅವ್ರಿಗೆಲ್ಲ ಸಿಹಿ ಸುದ್ದಿ. ಹೆಸರಾಂತ ಟ್ರೇಡಿಂಗ್ ಹಬ್ ಕರ್ನಾಟಕ ಇವಾಗ ಬ್ರಾಂಚ್ ನಂಬರ್ 3 ದೇವನಹಳ್ಳಿ, ಅದನ್ನು ತಾಲೂಕು ಆಫೀಸ್ಗೆ ಬರೀ 100 ಮೀಟರ್ಸ್ ಹೈವೇಗೆ ಅಟ್ಯಾಚ್ ಆಗಿರೋ ಹತ್ರ ಓಪನ್ ಮಾಡ್ತಾ ಇದ್ದೀವಿ. ಟ್ರೇಡಿಂಗ್ ಹಬ್ ಬ್ಯಾಂಗ್ಳೂರ್ನ ನಥಿಂಗ್ ಬಟ್ ದೇವನಹಳ್ಳಿನ. ಸೊ ದೇವನಹಳ್ಳಿ ಬ್ರಾಂಚ್ 3 ಓಪನ್ ಆಗ್ತಿದೆ. ಟ್ರೇಡಿಂಗ್ ಹಬ್ ದೇವನಹಳ್ಳಿ ಅಂತ ಹೆಸರಿಟ್ಟಿದ್ದೀವಿ. ಬ್ರಾಂಚ್ 3 ಬೆಂಗಳೂರು ನಾರ್ತಲ್ಲಿ ನಂಗೆ ತುಂಬ ಕಾಲ್ಸ್ ಬರೋದು, ತುಂಬ ಜನ ಫೋನ್ ಮಾಡೋರು, ಸರ್ ದೇವನಹಳ್ಳಿಯಲ್ಲಿಡಿ, ಚಿಕ್ಕಬಳ್ಳಾಪುರಲ್ಲಿಡಿ, ದೊಡ್ಡಬಳ್ಳಾಪುರಲ್ಲಿಲ್ಲ, ಸೊ ಹತ್ತತ್ರ ಯಲಹಂಕದಲ್ಲಿಲ್ಲ, ನೆಕ್ಸ್ಟ್ ಶಿಲ್ಘಟ್ಟಲ್ಲಿಲ್ಲ, ಚಿಂತಾಮಣಿಯಲ್ಲಿಲ್ಲ, ಈ ಸೈಡು ನನಗೆ ಬಾಗೇಪಲ್ಲಿಯಿಂದ 100 ಕಿಲೋಮೀಟರ್ಸ್ ಆಗುತ್ತೆ ಅಂತ. ಸೊ ನಿಮಗೆಲ್ಲ ಒಂದು ಸಿಹಿ ಸುದ್ದಿ ತಂದೀನಿ. ಈ ಸುತ್ತಮುತ್ತ ಇರೋರು ಯಾರು ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಯಲಹಂಕ ಆಗಿರ್ಬೋದು, ಈ ಸುತ್ತಮುತ್ತ ಶಿಲ್ಘಟ್ಟ, ಸೊ ಚಿಂತಾಮಣಿ ಆ ಕಡೆ ಇರೋರು ಎಲ್ಲರಿಗೂ ನಿಮ್ಗೆ ಹತ್ರ ಆಗಬೇಕು ಅಂತ ದೇವನಹಳ್ಳಿಯಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ. ಅದೇ ಟ್ರೇಡಿಂಗ್ ಹಬ್ ದೇವನಹಳ್ಳಿ ಅಂತ. ಕಲ್ತ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಂಡು ದುಡ್ಡು ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಮ್ಮ ಜಸ್ಟ್ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಅಷ್ಟೇ, ಓಕೆನಾ. ಸೊ ನೀಟಾಗಿ ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ನ ಕಲ್ತ್ಕೊಳ್ಳಿ, ಬಂದು ನೀಟಾಗಿ ಯಾವ ಥರ ಫಂಡಮೆಂಟಲ್ಸ್ ವರ್ಕ್ ಆಗುತ್ತೆ, ಯಾವ ಥರ ಟೆಕ್ನಿಕಲ್ಸ್ ವರ್ಕ್ ಆಗುತ್ತೆ, ನಾನು ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಸೊ ಮೋರ್ ದೆನ್ 10,000 ಪೀಪಲ್ಸ್ ಇವಾಗ ಹೇಳ್ಕೊಟ್ಟಿದ್ದೀವಿ. ಆಲ್ರೆಡಿ ರಾಜಾಜಿನಗರದಲ್ಲಿ ಹೆಡ್ ಆಫೀಸ್ ಇದೆ, ಮೈಸೂರಲ್ಲಿದೆ, ಇವಾಗ ದೇವನಹಳ್ಳಿಯಲ್ಲಿ ಸ್ಟಾರ್ಟ್ ಆಗಿದೆ, ಹಾಸನಲ್ಲಿ ಆಲ್ರೆಡಿ ಅಡ್ವಾನ್ಸ್ ಆಗಿದೆ, ಹಾಸನಲ್ಲಿ ಕೂಡ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಹೋಗ್ತಾ ಹೋಗ್ತಾ ಇದು ಕರ್ನಾಟಕದಾದ್ಯಂತ ಹಬ್ಬುತ್ತೆ. ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು ಕೂಡ ವಿಶ್ ಮಾಡಿದ್ದಾರೆ ನಮಗೆ. ಸೊ ಆಲ್ ದ ಬೆಸ್ಟ್ ಅಂತ, ಓಕೆನಾ. ಸೊ ಆ ಕ್ಲಿಪ್ಪು ಪ್ಲೇ ಆಗುತ್ತೆ ನೋಡಿ, ಓಕೆನಾ. ಸೊ ಇದೇ ಥರ ಸೊ ನೆಕ್ಸ್ಟ್ ನಮ್ಮ ಮೈಸೂರು ಬ್ರಾಂಚ್ನ ನಮ್ಮ ಬಿಗ್ ಬಾಸ್ ಜಾನ್ವಿ ಅವರು ಓಪನ್ ಮಾಡಿದ್ರು, ಓಕೆನಾ. ಸೊ ಇದೇ ಥರ ಇದನ್ನ ಕರ್ನಾಟಕದಾದ್ಯಂತ ತೊಗೊಂಡೋಗ್ಬೇಕು. ಸ್ಟಾಕ್ ಮಾರ್ಕೆಟ್ ಹಳ್ಳಿಗೂ ಮುಟ್ಬೇಕನ್ನೋದೇ ನನ್ನಿದು, ಓಕೆನಾ. ಸೊ ಇಲ್ಲೆಲ್ಲರೂ ಈಸಿಯಾಗಿ ಪ್ರಾಕ್ಟಿಕಲ್ಲಾಗಿ ರೈಟ್ ಮೈಂಡ್ಸೆಟ್ ಹೆಂಗೆ ಅರ್ಥ ಮಾಡ್ಕೊಬೇಕು ಅಂತ ಅರ್ಥ ಮಾಡಿಸ್ತೀನಿ. ದಯಮಾಡಿ ಬನ್ನಿ. ಸೊ ಬಿಗಿನರ್ ಆಗಿರಲಿ, ನೀವು ಎಕ್ಸ್ಪೀರಿಯನ್ಸ್ ಆಗಿರಲಿ, ಓಕೆನಾ, ನಿಮಗೆ ನಾನು ಟ್ಯೂನ್ ಅಪ್ ಮಾಡ್ತೀನಿ. ಆವತ್ತೇ 25th ಓಪನ್ ಆಗುತ್ತೆ, 11 ಗಂಟೆಗೆ ಒಂದು ಫ್ರೀ ವೆಬಿನಾರ್ನ ಇದು ಮಾಡ್ತೀವಿ. ಸೊ ಊಟ ಇರುತ್ತೆ, ಊಟ ಮಾಡೋಣ, ಸೇರೋಣ, ಟ್ರೇಡರ್ಸ್ನ ಸೇರಿಸ್ತೀನಿ, ಓಕೆನಾ, ಒಂದು ಇನ್ವೆಸ್ಟರ್ಸ್ನ ಸೇರಿಸ್ತೀನಿ. ಅವರೆಲ್ಲ ಯಾವ ಥರ ದುಡ್ಡು ಮಾಡಿದ್ದಾರೆ ಅಂತ ನೋಡೋಣ, ಒಂದು ರೈಟ್ ಮೈಂಡ್ಸೆಟ್ ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿ ಬರೀ 10 ಸೀಟ್ಸ್ ಇದೆ ಅಷ್ಟೇ, ಓಕೆನಾ. ನಾನು ಚಿಕ್ಕ ಆಫೀಸ್ ಮಾಡಿದ್ದೀನಿ, ಬಟ್ ನೀಟಾಗಿ ಸರೌಂಡಿಂಗ್ಸ್ ಎಲ್ಲ ಮಾಡಿದ್ದೀನಿ. ಸಪ್ರೇಟ್ ಕ್ಯಾಬಿನ್ಸ್ ಇದೆ, ಸಪ್ರೇಟ್ ವಾಶ್ರೂಮ್ಸ್ ಇದೆ, ಎಲ್ಲ ಇದೆ, ನೀಟಾಗಿ ದೊಡ್ಡದಾಗಿ ಮಾಡಿದ್ದೀವಿ. ಬಟ್ ಓನ್ಲಿ 10 ಸೀಟ್ಸ್, ಓಕೆನಾ. ಸೊ ಓನ್ಲಿ 10 ಸೀಟ್ಸ್, ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಬಿಕಾಸ್ ಸೊ ಸಿಟಿ ಔಟ್ಸ್ಕಟ್ಸ್ ಅಲ್ವಾ, ಅದಕ್ಕೆ. ಸೊ ಇದನ್ನ ಹಳ್ಳಿಗೂ ಹೋಗಬೇಕು ಅನ್ನೋದೇ ನನ್ನ ಇದು. ಸೊ ವಿಲೇಜ್ ಟು ವಿಲೇಜ್ ಮುಟ್ಟಬೇಕು, ರೈತರಿಗೆ ಮುಟ್ಟಬೇಕು, ವರ್ಕಿಂಗ್ ಪ್ರೊಫೆಷನ್ಗೆ ಹೋಗಬೇಕು, ಯಾರೆಲ್ಲ ಸೆಕೆಂಡ್ರಿ ಸೋರ್ಸ್ನ ಕ್ರಿಯೇಟ್ ಮಾಡಬೇಕು, ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡಬೇಕು, ಒಂದು ಪ್ಯಾಷನ್ ಇಟ್ಕೊಂಡು ಅರ್ನಿಂಗ್ಸ್ ಮಾಡಬೇಕು ಅಂತಿರೋರು ದಯಮಾಡಿ ಬನ್ನಿ. ಸ್ಟಾಕ್ ಮಾರ್ಕೆಟಲ್ಲಿ ಕಲ್ತ್ಕೊಂಡು ಟ್ರೇಡ್ ಮಾಡಿ. ಸೊ ನೆಕ್ಸ್ಟ್ ಸೊ ಡೇಟ್ ಬಂದುಬಿಟ್ಟು ಲಾಕ್ ಮಾಡ್ಕೊಳ್ಳಿ, 25th 11 ಗಂಟೆಗೆ ದೇವನಹಳ್ಳಿ ಬ್ರಾಂಚ್ ಗ್ರ್ಯಾಂಡ್ ಓಪನಿಂಗ್ ಆಗ್ತಾಯಿದೆ. ಇದೆಲ್ಲರೂ ನನ್ನ ಪರ್ಸ್ನಲ್ ಇನ್ವಿಟೇಷನ್ ಅಂದ್ಕೊಳ್ಳಿ. ಎಲ್ಲರೂ ಬನ್ನಿ, ಸೇರೋಣ. ಇದೇ ಥರ ಕರ್ನಾಟಕದಾದ್ಯಂತ ಹಬ್ಸೋಣ. ಈ ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ನೇ ಆಗಲ್ಲ, ಇದೊಂದು ಜನರಿಗೆ ಕನೆಕ್ಟ್ ಆಗೋ ಇನ್ಸ್ಟಿಟ್ಯೂಷನ್ ಆಗಲಿ, ಓಕೆನಾ. ಸೊ ಅಟ್ಲೀಸ್ಟ್ ದುಡ್ಡು ಕೊಟ್ಟು ಕಲಿಯೋಕ್ಕಾಗಿಲ್ಲ ಅಂದರೂ ಫ್ರೀ ವೆಬಿನಾರ್ಸ್ ಇರುತ್ತೆ, ಆ ಫ್ರೀ ವೆಬಿನಾರ್ಗಾದರೂ ಅಟೆಂಡ್ ಆಗಿ ಅಲ್ಲಿಂದ ಒಂದು ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳಿ. SIPs ಅಂದರೆ ಏನು, ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಲಾರ್ಜ್ ಕ್ಯಾಪ್ ಅಂದರೆ ಏನು, ಮಿಡ್ ಕ್ಯಾಪ್ ಅಂದರೆ ಏನು, ಸೆಬಿ ಅಂದರೆ ಏನು. ಸೊ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ಸ್ನ ಫ್ರೀಯಾಗಿ ಕಲಿಸ್ತೀವಿ. ಬನ್ನಿ, ಈ ಗುರುವಾರ 25th 11 ಗಂಟೆಗೆ ಸಿಗೋಣ. ಸೊ ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.